ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನೇನು ಸಮೀಪಕ್ಕೆ ಬರ್ತಾ ಇದೆ, ಹಾಗಾಗಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳ ಕಡೆ ಗಮನ ವಹಿಸೋಣ. ಸಂಭವನೀಯವಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಕೊನೆಯ ಹಂತದ ತಯಾರಿಗಾಗಿ ನಾವು ಕ್ವಿಕ್ಕಾಗಿ ಪ್ರಶ್ನೆಗಳನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಮೊದಲೇ ಪ್ರಶ್ನೆ ಹೀಗಿದೆ: ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು. ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು. ಆಪ್ಷನ್ಸ್ ಎ ರಚನಾವಾದಿಗಳು, ಆಪ್ಷನ್ಸ್ ಬಿ ವರ್ತನವಾದಿಗಳು, ಆಪ್ಷನ್ಸ್ ಬಿ ಮನೋವಿಶ್ಲೇಷಣಾವಾದಿಗಳು, ಆಪ್ಷನ್ಸ್ ಡಿ ಗೆಸ್ಟಾಲ್ಟ್ ವಾದಿಗಳು. ನೋಡಿ, ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಅಂತಕ್ಕಂಥ ಪ್ರಶ್ನೆ ಇದೆ. ಹಾಗಾಗಿ ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಂತರ್ವೀಕ್ಷಣೆ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಲ್ಲಿ ಈ ಒಂದು ಪದ್ಧತಿಯನ್ನು ನಾವು ಕಂಡಿಲ್ಲ ಅಂತಕ್ಕಂಥ ಗೊಂದಲಕ್ಕೊಳಗಾಗದೆ ಅಂತರ್ವೀಕ್ಷಣಾ ವಿಧಾನಕ್ಕೆ ಅಂತರ್ ಅವಲೋಕನ ಅಂತೇಳಿ ಕರಿತಾ ಇದ್ವಿ. ಸ್ವಯಂ ವೀಕ್ಷಣೆ ಆಗಿರ್ಬೋದು, ಆತ್ಮವೀಕ್ಷಣೆ ಆಗಿರ್ಬೋದು, ಅಂತರ್ವೀಕ್ಷಣೆ ಆಗಿರ್ಬೋದು, ಒಳ ನೋಟ ಅಂತ ಕರಿತೀವಿ, ಆಂತರಿಕವಾಗಿರ್ತಕ್ಕಂಥ ವೀಕ್ಷಣೆ ಅಂತ ಕರಿತೀವಲ್ಲ, ಈ ಎಲ್ಲ ಹೆಸರುಗಳು ಅಂತರ್ ಅವಲೋಕನ ಪದ್ಧತಿ ಕರಿತಾ ಇದ್ವಿ. ಸ್ವಯಂ ನಮ್ಮನ್ನು ನಾವು ಒಳ ಹೊಕ್ಕು ನೋಡ್ತಕ್ಕಂಥದ್ದು, ಅದಕ್ಕೆ ಅಂತರ್ ಅವಲೋಕನ ಅಂತ ಕರಿತಾ ಇದ್ದಾರೆ. ಹಾಗಾಗಿ ನಾವು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಯಾರು? ನಮಗೆ ಅಂತರವಲೋಕನ ಪದ್ಧತಿಯನ್ನು ಪರಿಚಯ ಮಾಡಿಕೊಟ್ರು. ಮೊದಲೇದಾಗಿ ಹೇಳ್ತಾ ಇದ್ದ ಆಪ್ಷನ್ಸ್ 1 ರಚನಾವಾದಿಗಳು. ರಚನಾವಾದಿಗಳು ಅಂತಕ್ಕಂಥದ್ದು ಈಗಾಗಲೇ ನಾವು ಇಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಿದಂತೆ ಮನೋವಿಜ್ಞಾನದ ಪಂಥಗಳು ಅಥವಾ ಶಾಲೆಗಳಂತ ಕರಿತಾ ಇದ್ವಲ್ಲ, ಆ ಮನೋವಿಜ್ಞಾನದ ಪಂಥಗಳು ಅಥವಾ ಶಾಲೆಯಲ್ಲಿ ಬರ್ತಕ್ಕಂಥ ಪ್ರಥಮವಾಗಿರ್ತಕ್ಕಂಥದ್ದು ಮೊದಲೇ ಒಂದು ಪಂಥ ಅಂತ ಕೇಳಿದಾಗ ಅದು ರಚನಾ ಪಂಥ ಅಂತ ಕರಿತೀವಿ. ಆ ರಚನಾ ಪಂಥದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಸ್ತು ವಿಷಯವನ್ನೇ ಆಧಾರವಾಗಿಟ್ಕೊಂಡು ತಮ್ಮ ದೃಷ್ಟಿಕೋನವನ್ನು, ತಮ್ಮ ವಿಚಾರಗಳನ್ನು ಹಂಚಿರ್ತಕ್ಕಂಥ ಮನೋವಿಜ್ಞಾನಿಗಳ ಗುಂಪಿಗೆ ರಚನಾವಾದಿಗಳು ಅಂತ ಕರಿತಾ ಇದ್ದಾರೆ. ಅಂತಹ ರಚನಾವಾದಿಗಳ ಪ್ರಮುಖವಾಗಿರ್ತಕ್ಕಂಥ ವಸ್ತು ವಿಷಯ ಏನಾಗಿತ್ತಂತ ಕೇಳಿದಾಗ, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಪ್ರಜ್ಞಾಪೂರ್ವಕವಾಗಿ ಅಧ್ಯಯನ ಮಾಡುವುದು ಅಥವಾ ತನ್ನನ್ನು ತಾನು ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳುವುದು, ಅದಕ್ಕೇನಂತ ಕರೆದರು ಅಂತ ಕೇಳಿದಾಗ ಅವರು ಅಂತರ್ವೀಕ್ಷಣೆ ಅಂತ ಕರಿತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ರಚನಾವಾದಿಗಳಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಬ್ರಿಟಿಷ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ E.B. ಟಿಚ್ನರ್. ಆತನ ನೇತೃತ್ವದಲ್ಲಿ ಈ ರಚನಾ ಪಂಥ ಅಂತಕ್ಕಂಥದ್ದು ರೂಪಿಸಲ್ಪಡ್ತದೆ. ಈ ರಚನಾ ಪಂಥದ ಪ್ರಮುಖವಾಗಿರ್ತಕ್ಕಂಥ ವಸ್ತು ವಿಷಯ ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನು ತಾನು ಪ್ರಜ್ಞಾಪೂರ್ವಕವಾಗಿ ನೋಡಿಕೊಳ್ಳುವುದು, ಅರ್ಥ ಮಾಡಿಕೊಳ್ಳುವುದು, ಅರಿಯುವುದು, ಅಧ್ಯಯನ ಮಾಡುವುದು, ಯಾವುದೇ ರೀತಿಯಾಗಿರ್ತಕ್ಕಂಥ ಪದವನ್ನು ಇಲ್ಲಿ ಬಳಕೆ ಮಾಡಿಕೊಳ್ಬೋದಾಗಿದೆ. ಅದಕ್ಕೋಸ್ಕರವಾಗಿ ತನ್ನನ್ನು ತಾನು ಪ್ರಜ್ಞಾಪೂರ್ವಕವಾಗಿ ಅರಿಯಬೇಕಾಗಿರೋದ್ರಿಂದ ಅಂತರ್ ಅವಲೋಕನ ಪದ್ಧತಿಯ ಅರ್ಥ ಹೇಳ್ತಾ ಇದೆ. ಅಂತರ್ ಅವಲೋಕನ, ಸ್ವತಃ ನಮ್ಮ ಬಗ್ಗೆ ನಾವು ಒಳ ಹೊಕ್ಕು ನೋಡಬೇಕಾಗಿದೆ. ನಮ್ಮ ಮನಸ್ಸಿನ ಅಂತರಾಳಕ್ಕೆ ಇಳಿದು ನಮ್ಮ ಬಗ್ಗೆ ನಾವೇ ಅಧ್ಯಯನ ಮಾಡಬೇಕಾಗಿದೆ. ಅದಕ್ಕೆ ಯಾವಂತ ಕರಿತೀವಪ್ಪ ಅಂತ ಕೇಳಿದಾಗ ಅಂತರ್ವೀಕ್ಷಣೆ ಅಥವಾ ಅಂತರ್ ಅವಲೋಕನ ಅಂತೇಳಿ. ಇನ್ನು ಎರಡನೇ ಆಪ್ಷನ್ಸ್ ಹೇಳ್ತಾ ಇದೆ ವರ್ತನವಾದಿಗಳು. ವರ್ತನವಾದಿಗಳು ಅಂತಕ್ಕಂಥವರು ಮಾನವನ ವರ್ತನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿಗಳ ಗುಂಪು. ಅದಕ್ಕೆ ಅಂತ ಕರಿತೀವಿ ಅಂತ ಕೇಳಿದಾಗ ವರ್ತನವಾದಿಗಳು ಅಂತ ಕರಿತಾ ಇದ್ದೀವಿ. ಇವರು ಹೆಚ್ಚಿನ ಪ್ರಾಮುಖ್ಯತೆ ಮಾನವನ ವರ್ತನೆಗಳು ಮತ್ತು ಪರಿಸರ, ಅದರಲ್ಲಿ ಯಾವ ರೀತಿಯಾಗಿ ಚಟುವಟಿಕೆಯನ್ನು ನಿರ್ವಹಿಸ್ತಾನೆ, ಯಾವ ರೀತಿಯಾಗಿರ್ತಕ್ಕಂಥ ವರ್ತನೆಗಳನ್ನು ತೋರಿಸ್ತಾನೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಅಂತ ಕೇಳಿದಾಗ ವರ್ತನವಾದಿಗಳು. ಈ ವರ್ತನವಾದಿಗಳ ಗುಂಪಿನ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಅಮೇರಿಕಾ ದೇಶದ J.B. ವ್ಯಾಟ್ಸನ್ ಅಂತಕ್ಕಂಥವ್ರು. ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ವರ್ತನಾ ಪಂಥವನ್ನು ಪ್ರತಿಪಾದನೆ ಮಾಡ್ತಾರೆ.
ಇನ್ನು ಆಪ್ಷನ್ ಸಿ ಹೇಳ್ತಾ ಇದೆ ಮನೋವಿಶ್ಲೇಷಣಾವಾದಿಗಳು ಅಂತಕ್ಕಂಥದ್ದು. ಸಿಗ್ಮಂಡ್ ಫ್ರಾಯ್ಡ್ ರವರ ನೇತೃತ್ವದಲ್ಲಿ ಮನೋವಿಶ್ಲೇಷಣಾವಾದಿಗಳ ಗುಂಪು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇವರ ಪ್ರಮುಖವಾಗಿರ್ತಕ್ಕಂಥ ವಸ್ತು ವಿಷಯ ಯಾವುದಪ್ಪ ಅಂತ ಕೇಳಿದಾಗ ಮನಸ್ಸಿನ ಅಂತರಾಳಕ್ಕೆ ಇಳಿದು ಮಾನವನ ಮನಸ್ಸಿನಲ್ಲಿ ಒದಗಿರ್ತಕ್ಕಂಥ ವಿಚಾರಗಳನ್ನು ಸತ್ಯಗಳನ್ನು ಹೊರಗಡೆ ತರಬೇಕಾಗಿತ್ತಂತ ಕೇಳಿದಾಗ ಮಾನವನ 3 ಮಾನಸಿಕ ಸ್ಥಿತಿಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸುಪ್ತ ಮಾನಸಿಕ ಸ್ಥಿತಿಯಲ್ಲಿ ಸಾಕಷ್ಟು ವಿಚಾರಗಳು ಅಡಗಿಕೊಂಡಿದ್ದಾವೆ. ಆ ಸುಪ್ತ ಮನಸ್ಸಿನಲ್ಲಿ ಅಡಗಿಕೊಂಡಿರ್ತಕ್ಕಂಥ ವಿಚಾರಗಳನ್ನು ಹೊರಗಡೆ ತಂದಾಗ ಮಾತ್ರ ಒಬ್ಬ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂಥ ಮಾನಸಿಕ ವ್ಯವಹಾರ ಅಂತಕ್ಕಂಥದ್ದು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರವಾಗಿ ಮನೋವಿಶ್ಲೇಷಣಾ ಅಂತಕ್ಕಂಥ ಒಂದು ಪಂಥವನ್ನು ಅಥವಾ ಶಾಲೆಯನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥವರು ಸಿಗ್ಮಂಡ್ ಫ್ರಾಯ್ಡ್ ಮತ್ತು ಇತರ ಸಹಚರರು ಅಂತಕ್ಕಂಥ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಆಪ್ಷನ್ಸ್ ಡಿ ಹೇಳ್ತಾ ಇದೆ ಗೆಸ್ಟಾಲ್ಟ್ ವಾದಿಗಳು. ಗೆಸ್ಟಾಲ್ಟ್ ವಾದಿಗಳು ಅಂತಕ್ಕಂಥದ್ದು ಜರ್ಮನ್ ಮನೋವಿಜ್ಞಾನಿಗಳ ಒಂದು ಗುಂಪು. ಇದು ಜರ್ಮನ್ ಭಾಷೆ ಗೆಸ್ಟಾಲ್ಟ್ ಅಂತಕ್ಕಂಥದ್ದು. ವುಲ್ಫ್ಗಾಂಗ್ ಕೋಲರ್ ಅಂತಕ್ಕಂಥವ್ರು ಅಥವಾ ಮುಂತಾದ ಮನೋವಿಜ್ಞಾನಿಗಳೇನು ಮಾಡ್ತಾರೆ ಅಂತ ಕೇಳಿದಾಗ ಗೆಸ್ಟಾಲ್ಟ್ ಪಂಥ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಸ್ತು ವಿಷಯ ಏನಂತ ಕೇಳಿದಾಗ ಸನ್ನಿವೇಶವನ್ನು ಗ್ರಹಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸನ್ನಿವೇಶವನ್ನು ಗ್ರಹಿಸದೆ ನಾವು ಏನನ್ನ ಕಲೀಲಿಕ್ಕೆ ಕೂಡ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಸನ್ನಿವೇಶವನ್ನು ಗ್ರಹಿಸಿಕೊಳ್ಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಗೆಸ್ಟಾಲ್ಟ್ ಪಂಥದಲ್ಲಿ ಕಂಡು ಬರ್ತಕ್ಕಂಥ ವಿಚಾರವಾಗಿದೆ. ಈ 4 ಅಂಶಗಳನ್ನು ಗಮನಿಸಿದಾಗ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಯಾರಂತ ಕೇಳಿದಾಗ ಆಪ್ಷನ್ಸು ಎ ರಚನಾವಾದಿಗಳು ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾಗಿದ್ದರೆ 2ನೇ ಪ್ರಶ್ನೆ ಹೀಗಿದೆ: ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ? ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ? ನೋಡಿ, ಆಪ್ಷನ್ಸ್ ಎ ಸ್ವತಂತ್ರ ಚರಾಂಶ, ಆಪ್ಷನ್ಸ್ ಬಿ ಮಧ್ಯವರ್ತಿ ಚರಾಂಶ, ಆಪ್ಷನ್ ಸಿ ಪರಾತಂತ್ರ ಚರಾಂಶ, ಆಪ್ಷನ್ ಡಿ ನಿಯಂತ್ರಿತ ಚರಾಂಶ. ಪ್ರಾಯೋಗಿಕ ಪದ್ಧತಿಯಲ್ಲಿ ಬರ್ತಕ್ಕಂಥ ಒಂದು ಅಂಶ ಇದು. ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಕಾರ್ಯ ಮತ್ತು ಕಾರಣ, ಕಾರ್ಯ ಹೇಗಿತ್ತು, ಹೇಗಾಯಿತು, ಅದಕ್ಕೆ ಕಾರಣ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇಲ್ಲಿ ಕಾರಣ ಅಂತಕ್ಕಂಥದ್ದು ಏನಾಗಿ ಕಂಡು ಬರ್ತದೆ ಅನ್ನುವುದು ಯಾವುದಕ್ಕೆ ಸಮಾನವಾಗುತ್ತೆ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ಆಪ್ಷನ್ಸ್ ಎ ಸ್ವತಂತ್ರ ಚರಾಂಶ ಅಂತ ಹೇಳ್ತಾ ಇದೆ, ಆಪ್ಷನ್ಸ್ ಬಿ ಮಧ್ಯವರ್ತಿ ಚರಾಂಶ ಅಂತ ಹೇಳ್ತಾ ಇದೆ, ಆಪ್ಷನ್ ಸಿ ಪರಾತಂತ್ರ ಚರಾಂಶ ಅಂತ ಹೇಳ್ತಾ ಇದೆ, ಆಪ್ಷನ್ ಡಿ ನಿಯಂತ್ರಿತ ಚರಾಂಶ ಅಂತ ಹೇಳ್ತಾ ಇದೆ. ಇಲ್ಲಿ ಮಧ್ಯವರ್ತಿ ಚರಾಂಶ ಆಗಿರ್ಬೋದು, ನಿಯಂತ್ರಿತ ಚರಾಂಶ ಆಗಿರ್ಬೋದು, ಪ್ರಯೋಗದ ಮೇಲೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥವು ಅಲ್ಲ. ಹಾಗಾಗಿ ನಾವಿಲ್ಲಿ 2 ಅಂಶಗಳ ಕಡೆ ಗಮನವಹಿಸಬೇಕು. ಒಂದು ಸ್ವತಂತ್ರ ಚರಾಂಶ, ಮತ್ತೊಂದು ಪರಾತಂತ್ರ ಚರಾಂಶ. ಸ್ವತಂತ್ರ ಚರಾಂಶ ಅಂತಕ್ಕಂಥದ್ದು ತಾನು ಬದಲಾಗದೆ ತನ್ನಿಂದ ಮತ್ತೊಂದು ಅಂಶವನ್ನು ಬದಲಾವಣೆಗೊಳಪಡಿಸ್ತಕ್ಕಂಥದ್ದು ಅಂತ ಕೇಳಿದಾಗ ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಪರಾತಂತ್ರ ಚರಾಂಶ ಅಂತಂದಾಗ ಪ್ರಯೋಗ ನಡೆಯತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಅಂಶದ ಪ್ರಭಾವದಿಂದ ತನ್ನಲ್ಲಿ ಬದಲಾವಣೆಯನ್ನುಂಟು ಮಾಡಿಕೊಳ್ಳುವ ಅಂತ ಕೇಳಿದಾಗ ಅದು ಪರಾತಂತ್ರ ಚರಾಂಶ ಅಂತ ಕರಿತೀವಿ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಾಯೋಗಿಕ ವಿಧಾನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಆ ಕಾರ್ಯಕಾರಣ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾರಣ ಎನ್ನುವುದು ಯಾವುದಕ್ಕೆ ಸಮಾನವಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಕೇಳಿದಾಗ ಕಾರ್ಯ ಕಾರಣ ಅಂತಕ್ಕಂಥದ್ದು ಯಾವಾಗಲೂ ಕಾರಣದಲ್ಲಿ ಬದಲಾವಣೆ ಆಗೋದಿಲ್ಲ, ಕಾರ್ಯದಲ್ಲಿ ಬದಲಾವಣೆ ಆಗ್ತಿರ್ತದೆ. ಯಾಕೆ ಕಾರ್ಯದಲ್ಲಿ ಬದಲಾವಣೆ ಆಗಿತ್ತು ಅಂತ ಕೇಳಿದಾಗ ಕಾರಣ ಅಂತಕ್ಕಂಥ ಯಾವ ರೀತಿಯಾಗಿತ್ತೋ ಅದಂತೆ ಕಾರ್ಯದಲ್ಲಿ ಕೂಡ ಏನಾಯ್ತು ಅಂತ ಕೇಳಿದಾಗ ಬದಲಾವಣೆ ಅಂತಕ್ಕಂಥ ಉಂಟಾಗಲು ಸಾಧ್ಯ ಆಯಿತು. ಅದಕ್ಕೋಸ್ಕರವಾಗಿ ಇಲ್ಲಿ ಕಾರಣ ಅಂತಕ್ಕಂಥದ್ದು ಯಾವುದಕ್ಕೆ ಸಮಾನ ಅಂತ ಕೇಳಿದಾಗ ಅದು ಸ್ವತಂತ್ರ ಚರಾಂಶ ಅಂತಕ್ಕಂಥ ಆಗಿರ್ತದೆ, ಸ್ವತಂತ್ರ ಚರಾಂಶಕ್ಕೆ ಸಮಾನವಾಗಿರ್ತದೆ. ಹಾಗಾಗಿ ಆಪ್ಷನ್ಸ್ ಎ
ಸ್ವತಂತ್ರ ಚರಾಂಶ ಅಂತಕ್ಕಂಥ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಮೂರನೇ ಪ್ರಶ್ನೆಯನ್ನು ಗಮನಿಸಿದಾಗಿದ್ರೆ, ಒಂದು ಪ್ರಯೋಗದ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ? ನೋಡಿ, ಒಂದು ಪ್ರಯೋಗದ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ? ಆಪ್ಷನ್ಸ್ ಎ ಪರಾತಂತ್ರ ಚರಾಂಶ, ಆಪ್ಷನ್ಸ್ ಬಿ ಸ್ವತಂತ್ರ ಚರಾಂಶ, ಆಪ್ಷನ್ ಸಿ ಅಸಂಗತ ಚರಾಂಶ, ಆಪ್ಷನ್ ಡಿ ಅನಿಯಂತ್ರಿತ ಚರಾಂಶ. ನೋಡಿ, ಒಂದು ಪ್ರಯೋಗದ ಸಂದರ್ಭದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವುದಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಅಂತಕ್ಕಂಥದ್ದು. ಪ್ರಯೋಗ ನಡೆದಿರದೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಮೇಲೆ, ಅದಕ್ಕೋಸ್ಕರವಾಗಿ ಪ್ರಾಯೋಗಿಕ ಗುಂಪನ್ನು ಪ್ರಮುಖವಾಗಿರ್ತಕ್ಕಂಥ ವಿಷಯ ಇರ್ತಕ್ಕಂಥ ಅಂಶಗಳ ಕಡೆಯೇ ಒಡ್ಡುತ್ತಾರೆ ಅಂತಕ್ಕಂಥದ್ದು. ಪರಾತಂತ್ರ ಚರಾಂಶ ಅಂತಕ್ಕಂಥದ್ದು ಮತ್ತೊಂದು ಅಂಶದಿಂದ ಬದಲಾವಣೆ ಆಗುವುದರಿಂದ ಇದರ ಮೇಲೆ ನಾವೇನಾಗಲ್ಲ ಅಂತಕ್ಕೆ ಪ್ರಾಯೋಗಿಕ ಗುಂಪನ್ನು ಒಡ್ಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಆಪ್ಷನ್ಸ್ ಬಿ ಹೇಳ್ತಾ ಇದೆ ಸ್ವತಂತ್ರ ಚರಾಂಶ. ನೋಡಿರಿ, ಪ್ರಾಯೋಗಿಕ ಗುಂಪನ್ನು ಯಾವಾಗಲೂ ಉದ್ದೇಶಪೂರ್ವಕವಾಗಿ ಯಾವುದ್ರ ಮೇಲೆ ಒಡ್ಡುತ್ತಾರೆ ಅಂತ ಕೇಳಿದಾಗ ಸ್ವತಂತ್ರ ಚರಾಂಶದ ಮೇಲೆ ಒಡ್ಡುತ್ತಾರೆ. ಯಾಕೆ ಅಂತ ಕೇಳಿದಾಗ ಅದರ ಪ್ರಭಾವದ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕಾಗಿರುವುದರಿಂದ ಅದೇ ಅಂಶದ ಮೇಲೇ ಉದ್ದೇಶಪೂರ್ವಕವಾಗಿ ಪ್ರಾಯೋಗಿಕ ಗುಂಪನ್ನು ಒಡ್ಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಕೇಳಿದಾಗ ಸರಿಯಾದ ಆನ್ಸರ್ ಆಗುತ್ತೆ. ಅದು ಯಾವ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಹೇಳ್ತಾ ಇದೆ ಸ್ವತಂತ್ರ ಚರಾಂಶ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಗಿದ್ರೆ, ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ. ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಏನು ಹೇಳ್ತಾ ಇದೆ ಪ್ರಾಯೋಗಿಕ ವಿಧಾನ ಅಂತಕ್ಕಂಥದ್ದು? ಆಪ್ಷನ್ಸ್ ಎ ಸಾಧನಗಳ ಆಯ್ಕೆ, ಆಪ್ಷನ್ಸ್ ಬಿ ಪ್ರಯೋಗಕರ್ತನ ವ್ಯಕ್ತಿತ್ವ, ಆಪ್ಷನ್ ಸಿ ಚರಾಂಶಗಳ ನಿಯಂತ್ರಣ, ಆಪ್ಷನ್ ಡಿ ಪರೀಕ್ಷಾರ್ಥಿಯ ವರ್ತನೆ. ನೋಡಿ, ಇದರಲ್ಲಿ ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಯಾವುದು ಅಂತಕ್ಕಂಥದ್ದು ನಾವು ಒಂದು ಗಮನಿಸಬೇಕಿಲ್ಲಿ. ಪ್ರಾಯೋಗಿಕ ಪದ್ಧತಿ ಅಂತ ಬಂದ ಮೇಲೆ ಆ ಪ್ರಾಯೋಗಿಕ ಪದ್ಧತಿಯಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಅಂಶಗಳು ಯಾವ ಅಂತ ಕೇಳಿದಾಗ ಚರಾಂಶಗಳು ಅಂತಕ್ಕಂಥವು, ನಿಯಂತ್ರಿತ ಪರೀಕ್ಷಾ ಪದ್ಧತಿ ಅಂತಕ್ಕಂಥದ್ದು, ನಿಯಂತ್ರಿತ ಗುಂಪಿನ ಪದ್ಧತಿ ಅಂತಕ್ಕಂಥದ್ದು, ಇವೆಲ್ಲವೂ ಪ್ರಾಯೋಗಿಕ ವಿಧಾನದಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಅಂಶಗಳಾಗಿವೆ. ಹಾಗಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಾಳೆ ಪರೀಕ್ಷೆಯನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಾಗಿದೆನೋ ಅದರ ಮೇಲೆ ನಾವೆಲ್ಲರೂ ಏನು ಮಾಡಬೇಕು ಅಂತ ಕೇಳಿದಾಗ ಕೇಂದ್ರೀಕೃತವಾಗಿರಬೇಕಾಗುತ್ತೆ. ಹಾಗಾಗಿ ನಮ್ಮ ಪ್ರಶ್ನೆ ಈಗ ಹೇಳ್ತಾ ಇದೆ, ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ. ಆ ಪ್ರಮುಖ ಲಕ್ಷಣವನ್ನು ತೆಗೆದುಕೊಂಡಾಗ ಆಪ್ಷನ್ಸ್ ಎ ಸಾಧನಗಳ ಆಯ್ಕೆ, ಆಪ್ಷನ್ಸ್ ಬಿ ಪ್ರಯೋಗಕರ್ತನ ವ್ಯಕ್ತಿತ್ವ, ಆಪ್ಷನ್ ಸಿ ಚರಾಂಶ ವರ್ತನೆ ಅಂತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಯಾವುದಪ್ಪ ಅಂತ ಕೇಳಿದಾಗ ಆಪ್ಷನ್ ಸಿ ಚರಾಂಶಗಳ ನಿಯಂತ್ರಣ. ಆ ಚರಾಂಶಗಳನ್ನ ನಾವು ಸರಿಯಾಗಿ ಕಂಟ್ರೋಲ್ ಮಾಡಿದ್ದೆ ಆದರೆ ನಮ್ಮ ಪ್ರಯೋಗ ಅಂತಕ್ಕಂಥ ಏನಾಗುತ್ತೆ ಅಂತ ಕೇಳಿದಾಗ ಯಶಸ್ವಿ ಆಗುತ್ತದೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ ಸಿ ಚರಾಂಶಗಳ ಆಗುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಪ್ರಭಾವವನ್ನು ನಾವು ಅಧ್ಯಯನ ಮಾಡಲು ಇಚ್ಛಿಸಿದರೆ ನೋಡಿ, ಪ್ರಶ್ನೆ ಮತ್ತೊಂದು ಸಲ ನೋಡಿ. 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಃಸ್ಮರಣೆಯ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಮಾಡಲು ಇಚ್ಛಿಸಿದರೆ ಇದರಲ್ಲಿ ಯಾವುದು ಪರಾತಂತ್ರ ಚರಾಂಶವಾಗುತ್ತದೆ? ಆಪ್ಷನ್ಸ್ ಎ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ, ಆಪ್ಷನ್ಸ್ ಬಿ ಧಾರಣೆ ಮತ್ತು ಪುನಃಸ್ಮರಣೆ, ಆಪ್ಷನ್ ಸಿ 9ನೆಯ ತರಗತಿಯ ವಿದ್ಯಾರ್ಥಿಗಳು, ಆಪ್ಷನ್ ಡಿ ಲಿಂಗ ಅಂತಕ್ಕಂಥದ್ದು. ನೋಡಿ, ಇದಕ್ಕೆ ಯಾವುದು ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆ?
ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಆ ಪ್ರಯೋಗವನ್ನು ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಗುಂಪು ಅಂತಕ್ಕಂಥದ್ದು. ಆ 9ನೇ ತರಗತಿಯ ವಿದ್ಯಾರ್ಥಿಗಳ ಗುಂಪನ್ನು ಪ್ರಯೋಗಕ್ಕೆ ನಾವು ಬಳಕೆ ಮಾಡಿಕೊಂಡು ಅಥವಾ ಆಯ್ಕೆ ಮಾಡಿಕೊಂಡು ಯಾವ 9ನೇ ತರಗತಿಯ ವಿದ್ಯಾರ್ಥಿಗಳ ಧಾರಣಾ ಸಾಮರ್ಥ್ಯ ಮತ್ತು ಪುನಃಸ್ಮರಣ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗವನ್ನು ಮಾಡ್ತಾ ಇದ್ವಿ. ಆ ಧಾರಣಾ ಸಾಮರ್ಥ್ಯ ಮತ್ತು ಪುನಃಸ್ಮರಣ ಸಾಮರ್ಥ್ಯ ಅಂತಕ್ಕಂಥದ್ದು ಅದರ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಅಂತೇಳಿ, ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಅಂತಕ್ಕಂಥ ಯಾವುದೇ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಷಯವಾಗಿ ನಾವು ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಈ ವಿಷಯದ ಮೇಲೆ ಪ್ರಯೋಗ ಮಾಡಲಿಕ್ಕೆ ಸಿದ್ಧ ಆದಮೇಲೆ ನಮಗಿಲ್ಲಿ ಏನಂತ ಕೇಳಿದಾಗ ಇಲ್ಲಿ ಪರಾತಂತ್ರ ಚರಾಂಶವಾಗಿ ಯಾವುದು ಕಂಡು ಬರುತ್ತೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಿದ್ದಾಗ ನಾವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪರತಂತ್ರ ಚರಾಂಶ ಯಾವುದು ಅಂತ ಗೊತ್ತಾಗುತ್ತೆ. ನಮಗೆ ಪ್ರಶ್ನೆನೇ ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂತಂದರೆ ಯಾವುದು ಪರತಂತ್ರನೋ, ಯಾವುದು ಸ್ವತಂತ್ರನೋ, ಯಾವುದು ಮಧ್ಯವರ್ತಿನೋ, ಹೌದಾ, ಯಾವುದು ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಪ್ರಶ್ನೆಯನ್ನು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಂತರ ಉತ್ತರ ಮಾಡಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ನಮ್ಮ ಆಪ್ಷನ್ಸ್ಗಳು ಹೀಗಿದ್ದಾವೆ. ಆಪ್ಷನ್ಸ್ ಎ, ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ. ನೋಡಿ, ಇದು ಪರತಂತ್ರ ಚರಾಂಶ ಆಗ್ತದೋ? ಅಥವಾ ಆಪ್ಷನ್ಸ್ ಬಿ, ಧಾರಣೆ ಮತ್ತು ಪುನಃಸ್ಮರಣೆ, ಅಥವಾ ಇದು ಪರತಂತ್ರ ಚರಾಂಶ ಆಗ್ತದೋ? ಆಪ್ಷನ್ ಸಿ, 9 ಇದು ಏನಾದರೂ ಪರತಂತ್ರ ಚರಾಂಶ ಆಗ್ತದೋ? ಆಪ್ಷನ್ ಡಿ ಹೇಳ್ತಾ ಇದೆ ಲಿಂಗ, ಇದೇನಾದರೂ ಪರತಂತ್ರ ಚರಾಂಶ ಆಗ್ತದೋ? ಇಲ್ಲಿ ಯಾವುದು ಪರತಂತ್ರ ಚರಾಂಶವಾಗಿ ಕಂಡು ಬರ್ತಾ ಇದೆ? 9ನೇ ತರಗತಿಯ ವಿದ್ಯಾರ್ಥಿಗಳ ಧಾರಣೆ ಮತ್ತು ಪುನಃಸ್ಮರಣೆಯ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಪ್ರಭಾವದ ಕುರಿತು ನಾವು ಅಧ್ಯಯನ ಮಾಡಲು ಇಚ್ಛೆಪಟ್ಟರೆ ಅದರಲ್ಲಿ ಯಾವುದು ಪರತಂತ್ರ ಚರಾಂಶವಾಗಿ ಕಂಡುಬರ್ತದೆ ಅಂತಕ್ಕಂಥದ್ದು. ಯಾವಾಗಲೂ ಒಂದು ಅಂಶವನ್ನು ನೀವು ಗಮನಿಸಬೇಕು. ಯಾವುದರ ಪ್ರಭಾವ ಅಂತೇಳಿ ಬರ್ತಂದಮೇಲೆ ಅದು ಸ್ವತಂತ್ರ ಚರಾಂಶ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಬೀರುವ ಪ್ರಭಾವ. ನೋಡಿ, ಕಲಿಯುವ ವಸ್ತುವಿನ ಅರ್ಥಪೂರ್ಣತೆಯು ಬೀರುವ ಪ್ರಭಾವ ಅಂತಂದಾಗ ಯಾವಾಗಲೂ ಕಲಿಯುವ ವಸ್ತುವಿನ ಅರ್ಥಪೂರ್ಣ ಅಂತಕ್ಕಂಥ ಸ್ವತಂತ್ರವಾಗಿರ್ತದೆ. ಇದೇ ಮತ್ತೊಂದ್ರ ಮೇಲೆ ಪ್ರಭಾವ ಬೀರ್ತಾ ಇದೆ. ಯಾವುದ್ರ ಮೇಲೆ ಪ್ರಭಾವ ಬೀರ್ತಾ ಇದೆ? ಈಗ ಮಗುವಿನ ಧಾರಣೆ ಮತ್ತು ಪುನಃಸ್ಮರಣೆ ಮೇಲೆ ಪ್ರಭಾವ ಬೀರ್ತಾ ಇದೆ. ಹಾಗಾಗಿ 9ನೇ ತರಗತಿಯ ವಿದ್ಯಾರ್ಥಿಗಳ ಧಾರಣಾ ಸಾಮರ್ಥ್ಯ ಮತ್ತು ಪುನಃಸ್ಮರಣೆ ಸಾಮರ್ಥ್ಯದ ಮೇಲೆ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಅಂತಕ್ಕಂಥ ಪ್ರಭಾವ ಬೀರುವುದರಿಂದ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಅಂತಕ್ಕಂಥ ಯಾವಾಗಲೂ ಸ್ವತಂತ್ರವಾಗಿರುತ್ತದೆ. ಇದು ಮಾತ್ರ ನಾವು ಗಮನಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾವು ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅಂತಂದರೆ, ಯಾವಾಗಲೂ ಒಂದು ವಸ್ತುವಿನ ಮೇಲೆ ಮತ್ತೊಂದು ವಸ್ತು ಯಾವುದು ಪ್ರಭಾವ ಬೀರ್ತಾ ಇದೆಯಲ್ಲ, ಆ ಪ್ರಭಾವ ಬೀರ್ತಕ್ಕಂಥ ವಸ್ತು ವಿಷಯ ಏನಾಗಿರುತ್ತೆ ಅಂತ ಕೇಳಿದ್ರೆ ಸ್ವತಂತ್ರವಾಗಿರ್ತದೆ. ಪ್ರಭಾವಕ್ಕೆ ಒಳಪಡ್ತಕ್ಕಂಥ ವಸ್ತು ವಿಷಯ ಏನಾಗಿರುತ್ತೆ ಅಂತ ಕೇಳಿದಾಗ ಅದು ಪರತಂತ್ರವಾಗಿರುತ್ತದೆ. ಈಗ ನಮ್ಮ ಪ್ರಶ್ನೆಯಲ್ಲಿ ಕಲಿಯುವ ವಸ್ತುವಿನ ಅರ್ಥಪೂರ್ಣತೆ ಅಂತಕ್ಕಂಥದ್ದು ಬೀರ್ತಕ್ಕಂಥ ಪ್ರಭಾವ ಬೀರುವುದರಿಂದ ಇದು ಸ್ವತಂತ್ರ ಚರಾಂಶವಾಗ್ತಾ ಇದೆ. ಇದು ಯಾವುದರ ಮೇಲೆ ಪ್ರಭಾವ ಬೀರ್ತದೆ ಅಂತ ಕೇಳಿದಾಗ 9ನೇ ತರಗತಿ ವಿದ್ಯಾರ್ಥಿಗಳ ಧಾರಣಾ ಸಾಮರ್ಥ್ಯ ಮತ್ತು ಪುನಃಸ್ಮರಣೆಯ ಮೇಲೆ ಪ್ರಭಾವ ಬೀರುವುದರಿಂದ ಆಪ್ಷನ್ಸ್ ಬಿ, ಧಾರಣೆ ಮತ್ತು ಪುನಃಸ್ಮರಣೆ ಅಂತಕ್ಕಂಥ ಪರತಂತ್ರವಾಗಿರ್ತಕ್ಕಂಥ ಚರಾಂಶ ಆಗ್ತದೆ. ಹಾಗಂದರೆ ಆಪ್ಷನ್ ಸಿ ಇದೆಯಲ್ಲ, ಈಗ 9ನೇ ತರಗತಿ ವಿದ್ಯಾರ್ಥಿಗಳಂತಕ್ಕಂಥದ್ದು, ಇದು ಯಾವ ಚರಾಂಶ? ಇದಕ್ಕೆ ಅಸಂಗತ ಚರಾಂಶ ಅಥವಾ ಮಧ್ಯವರ್ತಿ ಚರಾಂಶ ಅಂತ ಕರೀತಾರೆ. ಆ 9ನೇ ತರಗತಿಯ ವಿದ್ಯಾರ್ಥಿಗಳು ಯಾರಾದರೂ ಎಲ್ಲನೂ ಅಲ್ಲಿ ಮಿಕ್ಸಪ್, ಎಲ್ಲ ಅಂಶಗಳೇನಾಗಿದ್ದಾವೆ ಅಲ್ಲಿ ಕ್ರೋಢೀಕರಣವಾಗಿದ್ದಾವೆ. ಅದಕ್ಕೋಸ್ಕರವಾಗಿ ಮಧ್ಯವರ್ತಿ ಆಗಿರ್ತಕ್ಕಂಥ ಚರಾಂಶ ಆಪ್ಷನ್ ಡಿ, ಲಿಂಗ ಕೂಡ ಅದರಲ್ಲೇ ಬಂದುಬಿಡುತ್ತದೆ ಮಧ್ಯವರ್ತಿ ಚರಾಂಶದಲ್ಲಿ. ಅದಕ್ಕೋಸ್ಕರವಾಗಿ ಒಂದು ಪ್ರಯೋಗ ನಡೆತಕ್ಕಂಥ ಸಂದರ್ಭದಲ್ಲಿ ಪ್ರಯೋಗದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎರಡೂ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಪ್ಪ ಅಂತ ಕೇಳಿದ್ರೆ ಒಂದು ಸ್ವತಂತ್ರ ಚರಾಂಶ
ಇನ್ನೊಂದು ಪರಾತಂತ್ರ ಚರಾಂಶ. ಮಧ್ಯವರ್ತಿ ಚರಾಂಶಗಳು ಯಾವಾಗಲೂ ಹೆಂಗಿರ್ತಾವೆ ಅಂತ ಕೇಳಿದಾಗ ನಿಯಂತ್ರಣದಲ್ಲಿರ್ತವೆ. ಅದಕ್ಕೋಸ್ಕರವಾಗಿ ಈ ನಮ್ಮ ಪ್ರಶ್ನೆಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ ಬಿ ಧಾರಣೆ ಮತ್ತು ಪುನಃಸ್ಮರಣೆ ಅಂತಕ್ಕಂಥದ್ದು ಪರಾತಂತ್ರ ಚರಾಂಶಗಳಾಗಿರುವುದರಿಂದ ಇದು ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅಂತ ನೋಡಬಹುದು. ಹೀಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ಇನ್ನು ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.